ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನೆಲ್ಗೆ ನಿಮಗೆ ಸ್ವಾಗತ. ಈ ವಾರದ ನಿಫ್ಟಿಯ ಪರ್ಫಾರ್ಮೆನ್ಸನ್ನು ನಾವು ಅಬ್ಸರ್ವ್ ಮಾಡಿದಾಗ ನಿಫ್ಟಿಯಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ತು. ಆಲ್ಮೋಸ್ಟ್ 2% ನಿಫ್ಟಿ ಕರೆಕ್ಟ್ ಆಗಿದೆ. 25,048 ಲೆವೆಲಲ್ಲಿ ಈಗ ನಿಫ್ಟಿ ಟ್ರೇಡ್ ಆಗ್ತದೆ. ಗುರುವಾರದ ದಿನ ನಿಫ್ಟಿಯಲ್ಲಿ ಸ್ವಲ್ಪ ಮಟ್ಟಿಗೆ ರಿಕವರಿ ನೋಡೋದಕ್ಕೆ ಸಿಕ್ತು. ಟ್ರಂಪ್ ಒಳ್ಳೆ ಒಂದು ಟ್ರೇಡ್ ಡೀಲ್ ಆಗುತ್ತೆ ಅಂತ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರಿಂದ ಮಾರ್ಕೆಟ್ಸ್ ಸ್ವಲ್ಪ ಮಟ್ಟಿಗೆ ರಿಕವರ್ ಆಗಿತ್ತು. ಬಟ್ ಮತ್ತೆ ಶುಕ್ರವಾರದ ದಿನ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ಓವರ್ ಆಲ್ ಸೆಂಟಿಮೆಂಟ್ ನೆಗೆಟಿವ್ ಆಗಿ ಕಾಣಿಸುತ್ತೆ. ಬಟ್ ಎಲ್ಲಿವರೆಗೂ 25,000 ಲೆವೆಲ್ನ ಮೇಲ್ಗಡೆ ನಿಫ್ಟಿ ಸಸ್ಟೈನ್ ಆಗುತ್ತೆ ಅಲ್ಲಿವರೆಗೂ ಸ್ವಲ್ಪ ಪಾಸಿಟಿವಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ಯಾವುದೇ ಒಂದು ಲೆವೆಲ್ಸ್ನಲ್ಲಿ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಅನ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಬಟ್ 25,000 ಲೆವೆಲ್ನ ಕೆಳಗಡೆ ಕ್ಲೋಸಿಂಗ್ ನೋಡೋದಕ್ಕೆ ಸಿಕ್ಕಿದ್ರೆ ಇನ್ನೂ ಹೆಚ್ಚಿನ ಸೆಲ್ಲಿಂಗ್ ಪ್ರೆಷರ್ ಬರುವಂಥ ಚಾನ್ಸಸ್ ಇರುತ್ತೆ. 25,300 ಒಂದು ಸ್ಟ್ರಾಂಗ್ ರೆಸಿಸ್ಟೆನ್ಸ್ ಆಗಿ ಕೆಲಸ ಮಾಡುತ್ತೆ. ಈ ಒಂದು ಲೆವೆಲ್ನ ಮೇಲ್ಗಡೆ ಏನಾದರೂ ನಿಫ್ಟಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದರೆ ಇನ್ನು ಹೆಚ್ಚಿನ ಬೈಯಿಂಗ್ ಮಾರ್ಕೆಟ್ನಲ್ಲಿ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. US ಮಾರ್ಕೆಟ್ಸನ್ನು ಅಬ್ಸರ್ವ್ ಮಾಡಿದಾಗ ಇಂಡಿಯನ್ ಮಾರ್ಕೆಟ್ಗೆ ಕಂಪೇರ್ ಮಾಡಿದಾಗ US ಮಾರ್ಕೆಟ್ಸ್ ಸ್ವಲ್ಪ ಮಟ್ಟಿಗೆ ಸ್ಟ್ರಾಂಗ್ ಆಗಿ ಟ್ರೇಡ್ ಆಗ್ತದೆ. 0.75% ಡೌನ್ ಸೈಡ್ನ ಕಾಣಿಸಿದ್ರು ಕೂಡ ಟ್ರಂಪ್ ಅವರ ಡಿಸಿಷನ್ಸ್ಗಳೇನಿದೆ ಯುಎಸ್ಗೆ ಫೇವರೇಬಲ್ ಆಗ್ಬೋದು ಅನ್ನುವಂಥ ಒಪಿನಿಯನ್ಗಳು ಕೂಡ ಇದೆ. ಸೊ ಆ ಒಂದು ರೀಸನ್ನಿಂದ US ಮಾರ್ಕೆಟ್ಗಳಲ್ಲಿ ಹೆಚ್ಚಿನ ಒಂದು ವೊಲಟಾಲಿಟಿ ಕಾಣಿಸ್ತಿಲ್ಲ. ಹಾಗೆ ಮುಂದಿನ ವಾರ ಒಂದು ಶಾರ್ಟ್ ಟ್ರೇಡಿಂಗ್ ವೀಕ್ ಆಗಿರುತ್ತೆ. 26 ಜನವರಿ ಗಣರಾಜ್ಯೋತ್ಸವದ ಪ್ರಯುಕ್ತ ಮಾರ್ಕೆಟ್ ಹಾಲಿಡೇ ಇರುತ್ತೆ. ಯಾವುದೇ ರೀತಿಯ ಟ್ರೇಡಿಂಗ್ ಆಕ್ಟಿವಿಟೀಸ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗೋದಿಲ್ಲ. ಮತ್ತೆ ಮಂಗಳವಾರದಿಂದ ನಾರ್ಮಲ್ ಆಗಿ ಟ್ರೇಡಿಂಗ್ ಆಕ್ಟಿವಿಟೀಸ್ ಕಂಟಿನ್ಯೂ ಆಗುತ್ತೆ. ಸೊ ಕೇವಲ 4 ಟ್ರೇಡಿಂಗ್ ಸೆಷನ್ಸ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ಹಾಗೆ ಮುಂದಿನ ವಾರ ಬಜೆಟ್ ಅನೌನ್ಸ್ಮೆಂಟ್ ಕೂಡ ಇರುತ್ತೆ. ಯೂಶಲಿ ಆನ್ಯುವಲ್ ಬಜೆಟ್ ಫೆಬ್ರವರಿ 1ಕ್ಕೆ ಮಂಡನೆ ಆಗುತ್ತೆ. ಸೊ ಪ್ರೀ ಬಜೆಟ್ ರ್ಯಾಲಿಯನ್ನು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಅದಕ್ಕೆ ಫೇವರೇಬಲ್ ಎಕನಾಮಿಕ್ ಕಂಡೀಷನ್ಸ್ ಕೂಡ ನೋಡೋದಕ್ಕೆ ಸಿಗಬೇಕಾಗತ್ತೆ. ಹಾಗೆ ಬಜೆಟ್ ಭಾನುವಾರ ಬರೋದ್ರಿಂದ ಭಾನುವಾರ ಕೂಡ ಮಾರ್ಕೆಟ್ ಓಪನ್ ಇರುತ್ತೆ. ಫೆಬ್ರವರಿ 1ಕ್ಕೆ ನಾರ್ಮಲ್ ಆಗಿ 9:15ರಿಂದ 3:30ವರೆಗೂ ಮಾರ್ಕೆಟ್ ಓಪನ್ ಇರುತ್ತೆ. ಬಜೆಟ್ ಅನೌನ್ಸ್ಮೆಂಟ್ನ ಬೇಸಿಸ್ ಮೇಲೆ ಮಾರ್ಕೆಟ್ನಲ್ಲಿ ಟ್ರೇಡಿಂಗ್ ನೋಡೋದಕ್ಕೆ ಸಿಗುತ್ತೆ. ಬಜೆಟ್ ಅನೌನ್ಸ್ಮೆಂಟ್ ಎಕನಾಮಿಗೆ ಪಾಸಿಟಿವ್ ಆಗಿದ್ದರೆ ಮಾರ್ಕೆಟ್ಗೆ ಫೇವರೇಬಲ್ ಅನೌನ್ಸ್ಮೆಂಟ್ಗಳು ಬಂದರೆ ಮಾರ್ಕೆಟ್ ಪಾಸಿಟಿವ್ ಆಗಿ ಟ್ರೇಡ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಯೂಶಲಿ ಬಜೆಟ್ನ ದಿನದಂದು ಸಾಕಷ್ಟು ಜನ ಟ್ರೇಡಿಂಗನ್ನು ಮಾಡ್ತಾರೆ. ಆ ರೀಸನ್ನಿಂದ ಮಾರ್ಕೆಟ್ ಓಪನ್ ಇರುತ್ತೆ. ಆ್ಯಂಡ್ ಆಸ್ ಯೂಶುವಲ್ ಬಜೆಟ್ ಸ್ಟ್ರಾಂಗ್ ಆಗಿ ಇಲ್ಲ ಅಂದರೆ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕೂಡ ನೋಡೋದಕ್ಕೆ ಸಿಗ್ಬೋದು. ಸೊ ವೀಕೆಂಡ್ನಲ್ಲಿ ಕೆಲವೊಂದಿಷ್ಟು ಪಾಸಿಟಿವ್ ನ್ಯೂಸ್ಗಳು ನೋಡೋದಕ್ಕೆ ಸಿಕ್ತು, ಕೆಲವೊಂದಿಷ್ಟು ನೆಗೆಟಿವ್ ನ್ಯೂಸ್ಗಳು ಕೂಡ ಇದೆ. ಸೊ ಈ ನ್ಯೂಸ್ಗಳು ಮುಂದಿನ ವಾರ ಅಂದರೆ ಮಂಗಳವಾರ ಮಾರ್ಕೆಟ್ ಓಪನ್ ಆದಾಗ ಮಾರ್ಕೆಟ್ನ ಮೇಲೆ ಇಂಪ್ಯಾಕ್ಟನ್ನು ತರುತ್ತೆ. ಮೊದಲನೇದಾಗಿ ಒಂದು ಪಾಸಿಟಿವ್ ನ್ಯೂಸ್, RBI 2 ಲಕ್ಷ ಕೋಟಿಯಷ್ಟು ಅಮೌಂಟನ್ನು ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ ಇಂಜೆಕ್ಟ್ ಮಾಡಬೇಕು ಅಂತ ಇದ್ದಾರೆ. ಅಂದರೆ ಈ ಒಂದು ಅಮೌಂಟನ್ನು ಡೈರೆಕ್ಟಾಗಿ ಬ್ಯಾಂಕ್ಗಳಿಗೆ ಅವರು ಫ್ರೀಯಾಗಿ ಕೊಡೋದಿಲ್ಲ. ಬ್ಯಾಂಕ್ಗಳೇನು ಬಾಂಡ್ಗಳನ್ನು ಹೋಲ್ಡ್ ಮಾಡ್ತಿರ್ತಾರೆ, ಅಂದರೆ ಗೌರ್ಮೆಂಟ್ ಬಾಂಡ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಅದರಿಂದ ಇಂಟ್ರೆಸ್ಟನ್ನು ಪಡ್ಕೋತಿರ್ತಾರೆ. ಆ ರೀತಿಯ ಬಾಂಡ್ಗಳನ್ನು ಕೊಲ್ಯಾಟ್ರಲ್ ಆಗಿ ಇಟ್ಟು RBIನಿಂದ ಕ್ಯಾಶನ್ನು ಪಡ್ಕೋಬೋದಾಗುತ್ತೆ. ಬ್ಯಾಂಕ್ಗಳ ಬಳಿಯಲ್ಲಿ ಡಾಲರ್ಸ್ ಏನಿರುತ್ತೆ ಆ ಡಾಲರ್ಸ್ಗಳನ್ನು ಒಳ್ಳೆ ಒಂದು ರೇಟ್ಗೆ ಈಗ ಎಕ್ಸ್ಚೇಂಜ್ ಮಾಡ್ಬೋದು. ಅಂದರೆ ರೂಪಾಯಿಯ ಮುಂದೆ ಡಾಲರ್ ತುಂಬಾ ಅಪ್ರಿಷಿಯೇಟ್ ಆಗ್ತಿರೋದ್ರಿಂದ ಬ್ಯಾಂಕ್ಗಳು ಆ ಡಾಲರ್ಸ್ಗಳನ್ನು RBIಗೆ ಸೆಲ್ ಮಾಡಿ ಅಮೌಂಟನ್ನು ಪಡ್ಕೋಬೋದಾಗುತ್ತೆ. ಸೊ ಈ ರೀತಿಯಲ್ಲಿ ಬ್ಯಾಂಕಿಂಗ್ ಸಿಸ್ಟಮ್ನಲ್ಲಿ RBI ಅಮೌಂಟನ್ನು ಇಂಜೆಕ್ಟ್ ಮಾಡ್ತಾ ಹೋಗುತ್ತೆ. ಈ ರೀತಿಯಲ್ಲಿ ಮಾಡೋದ್ರಿಂದ ಲಿಕ್ವಿಡಿಟಿ ಬೂಸ್ಟ್ ಸಿಗುತ್ತೆ. ಬ್ಯಾಂಕ್ಗಳು ಹೆಚ್ಚಾಗಿ ಲೋನ್ಸ್ಗಳನ್ನು ಪ್ರೊವೈಡ್ ಮಾಡ್ಬೋದು. ಆ ಲೋನ್ಸ್ನಿಂದ ಹೆಚ್ಚಿನ ಒಂದು ಇಂಟ್ರೆಸ್ಟನ್ನು ಅವರು ಪಡ್ಕೋಬೋದು. ಹಾಗೆ ಮುಂದಿನ ದಿನಗಳಲ್ಲಿ ರೂಪಾಯಿ ಅಪ್ರಿಷಿಯೇಟ್ ಆಗ್ತಾ ಹೋಗಿ ಡಾಲರ್ನ ಮುಂದೆ 80-85 ಲೆವೆಲಲ್ಲಿ ಟ್ರೇಡ್ ಆಗೋದಕ್ಕೆ ಸ್ಟಾರ್ಟ್ ಆದಾಗ ಮತ್ತೆ ಅಮೌಂಟನ್ನು ಕೊಟ್ಟು ಡಾಲರ್ನ ಪರ್ಚೇಸ್ ಮಾಡ್ಬೋದಾಗತ್ತೆ. ಈ ರೀತಿಯಲ್ಲಿ RBI ಲಿಕ್ವಿಡಿಟಿ ಬೂಸ್ಟನ್ನು ತರುತ್ತೆ. ಇದು ಬ್ಯಾಂಕ್ಗಳಿಗೆ ಯೂಶಲಿ ಪಾಸಿಟಿವ್ ಆಗುತ್ತೆ. ಅದರಿಂದ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಹಾಗೆ ಬ್ಯಾಂಕಿಂಗ್ ಸೆಕ್ಟರ್, ಫಿನಾನ್ಷಿಯಲ್ ಸೆಕ್ಟರ್ನ ಮೇಲೆ ಡಿಪೆಂಡೆನ್ಸಿ ಇರುವಂಥ ಸೆಕ್ಟರ್ಗಳು ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಒಂದು ನೆಗೆಟಿವ್ ನ್ಯೂಸ್ ಅಂದರೆ ಈ ಬಾರಿಯ ಪಾಲಿಸಿ ಮೀಟಿಂಗ್ ಏನಿರುತ್ತೆ ಫೆಬ್ರವರಿನಲ್ಲಿ ಇರುತ್ತೆ. ಈ ಮೀಟಿಂಗ್ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ನ ಪಾಸಿಬಿಲಿಟಿ ಇಲ್ಲ ಅಂತ ಸಾಕಷ್ಟು ಅನಲಿಸ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಇನ್ಫ್ಲೇಷನ್ ರೇಟ್ ಕೂಡ ಸ್ವಲ್ಪ ಮಟ್ಟಿಗೆ ಇನ್ಕ್ರೀಸ್ ಆಗ್ತದೆ. ಆನ್ಯುವಲ್ ಬಜೆಟ್ ಕೂಡ ಯಾವ ರೀತಿಯಲ್ಲಿ ಬರುತ್ತೆ, ಫಿಸ್ಕಲ್ ಡಿಫಿಸಿಟ್ಸ್ ಯಾವ ರೀತಿಯಲ್ಲಿ ಡಿಕ್ಲೇರ್ ಆಗುತ್ತೆ, ಅದರ ಬೇಸಿಸ್ ಮೇಲೆ RBI ಮುಂದಿನ ಮೀಟಿಂಗ್ನಲ್ಲಿ ಡಿಸಿಷನ್ ತೊಗೋಬೋದು ಅನ್ನುವಂಥ ಒಪಿನಿಯನ್ ಇದೆ. ನೋಡಬೇಕಾಗತ್ತೆ RBI ಯಾವ ರೀತಿ ಒಂದು ಡಿಸಿಷನ್ಸನ್ನು ತಗೋತಾರೆ ಅಂತ. ಬಜೆಟ್ ಸ್ಟ್ರಾಂಗ್ ಆಗಿ ಇತ್ತು ಅಂದರೆ ಖಂಡಿತವಾಗ್ಲೂ ಈ ಒಂದು ರೇಟ್ ಕಟ್ ಅಷ್ಟಾಗಿ ಮ್ಯಾಟರ್ ಆಗೋದಿಲ್ಲ. ಸೊ US ಒಂದು ಪಾಸಿಟಿವ್ ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. US ಈಗ ಭಾರತದ ಮೇಲೆ 50% ಟ್ಯಾರಿಫನ್ನು ಹಾಕಿದೆ. 25% ನಾರ್ಮಲ್ ಟ್ಯಾರಿಫ್ ಬೇರೆ ದೇಶಗಳ ಮೇಲೆ ಏನು ಟ್ಯಾರಿಫ್ಸ್ ಇದೆ ಅದೇ ರೀತಿಯ ಒಂದು ಟ್ಯಾರಿಫ್ ಭಾರತದ ಮೇಲೆ ಇದೆ. ಇನ್ನು 25% ಟ್ಯಾರಿಫ್ ಏನಿದೆ ಅದು ಪೆನಾಲ್ಟಿ ಆಗಿರುತ್ತೆ. ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲ್ ಪರ್ಚೇಸ್ ಮಾಡ್ತಿರೋದ್ರಿಂದ US 25% ಅಡಿಷನಲ್ ಟ್ಯಾರಿಫನ್ನು ಹಾಕಿತ್ತು. ಈಗ ಸ್ಲೋ ಆಗಿ ಭಾರತ ರಷ್ಯಾದಿಂದ ಕ್ರೂಡ್ ಆಯಿಲನ್ನು ಏನು ಪರ್ಚೇಸ್ ಮಾಡ್ತಿದೆ
ಆ ಅಮೌಂಟನ್ನು ಕಡಿಮೆ ಮಾಡ್ತಾ ಬರ್ತಿದೆ. ಆದ್ದರಿಂದ 25% ಟ್ಯಾರಿಫ್ ರೋಲ್ ಬ್ಯಾಕ್ ಆಗ್ಬೋದು ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಈ ರೀತಿಯಲ್ಲಿ 25% ಟ್ಯಾರಿಫ್ ರೋಲ್ ಬ್ಯಾಕ್ ಆದರೆ ಅದು ಇಂಡಿಯನ್ ಕಂಪನೀಸ್ ಎಸ್ಪೆಷಲಿ IT ಕಂಪನಿಗಳು, ಫಾರ್ಮಾ ಕಂಪನಿಗಳು ಹಾಗೆ US ಗೆ ಹೆಚ್ಚಾಗಿ ಪ್ರಾಡಕ್ಟ್ಸ್ಗಳನ್ನು ಸಪ್ಲೈ ಮಾಡ್ತಿರುವಂಥ ಕಂಪನಿಗಳಿಗೆ ಪಾಸಿಟಿವ್ ಆಗುತ್ತೆ. ಆ ಎಲ್ಲ ಸ್ಟಾಕ್ಗಳಲ್ಲಿ ಕೂಡ ಪಾಸಿಟಿವ್ ಸೆಂಟಿಮೆಂಟ್ ನೋಡೋದಕ್ಕೆ ಸಿಗುತ್ತೆ. ಇದು ಕೂಡ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಹಾಗೆ ಒಂದು ನೆಗೆಟಿವ್ ನ್ಯೂಸ್ ಅಂದರೆ ಡಾಲರ್ನ ಮುಂದೆ ರೂಪಾಯಿಯ ವ್ಯಾಲ್ಯೂ ಇನ್ನಷ್ಟು ಡೆಪ್ರಿಷಿಯೇಟ್ ಆಗ್ತಿದೆ. 92 ರೂಪಾಯಿಯ ಲೆವೆಲನ್ನು ಕೂಡ ಟಚ್ ಮಾಡಿದೆ. ಇದು IT ಕಂಪನಿಗಳಿಗೆ ಪಾಸಿಟಿವ್ ನ್ಯೂಸ್ ಆಗಿದ್ರೆ ಯಾವೆಲ್ಲ ಕಂಪನಿಗಳು ಹೆಚ್ಚಿನ ಪ್ರಾಡಕ್ಟ್ಸ್ಗಳನ್ನು ಬೇರೆ ಕಡೆಯಿಂದ ಇಂಪೋರ್ಟ್ ಮಾಡ್ಕೋತಾರೆ ಆ ರೀತಿಯ ಕಂಪನಿಗಳಿಗೆ ನೆಗೆಟಿವ್ ಆಗುತ್ತೆ. ಹಾಗೆ ನಾವೇನು ಕ್ರೂಡ್ ಆಯಿಲ್ ಹಾಗೆ ಬೇರೆ ವಸ್ತುಗಳನ್ನು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ಕೋತೀವಿ ಅದರ ಮೇಲೆ ಹೆಚ್ಚಿನ ಒಂದು ಪ್ರೈಸನ್ನು ನಾವು ಕೊಡಬೇಕು. ಯಾಕೆಂದರೆ ಡಾಲರ್ನಲ್ಲಿ ನಾವು ಟ್ರೇಡನ್ನು ಮಾಡೋದ್ರಿಂದ ಹೆಚ್ಚಾಗಿ ದುಡ್ಡನ್ನು ಸ್ಪೆಂಡ್ ಮಾಡಬೇಕಾಗತ್ತೆ. ಜನವರಿ 27-28ಕ್ಕೆ ಫೆಡ್ನ ಮೀಟಿಂಗ್ ಇದೆ. ಈ ಒಂದು ಮೀಟಿಂಗ್ನಲ್ಲಿ ಕೂಡ ಯಾವುದೇ ರೀತಿಯ ರೇಟ್ ಕಟ್ ಅನೌನ್ಸ್ಮೆಂಟ್ ಬರೋದಿಲ್ಲ ಅಂತ ಎಕ್ಸ್ಪರ್ಟ್ಗಳು ಪ್ರಿಡಿಕ್ಟ್ ಮಾಡ್ತಿದ್ದಾರೆ. ಫೆಡ್ ಕೂಡ ಈ ಒಂದು ಸೈಕಲ್ನಲ್ಲಿ ಯಾವುದೇ ರೀತಿಯ ರೇಟ್ ಕಟ್ಟನ್ನು ಮಾಡದೆ ಮುಂದಿನ ಸೈಕಲ್ನಲ್ಲಿ ರೇಟ್ ಕಟ್ನ ಬಗ್ಗೆ ಅನೌನ್ಸ್ಮೆಂಟ್ ಮಾಡ್ಬೋದು ಅನ್ನುವಂಥ ಒಪಿನಿಯನ್ ಇದೆ. ನೋಡಬೇಕಾಗತ್ತೆ ಜನವರಿ 28ಕ್ಕೆ ಔಟ್ಕಮ್ ನೋಡೋದಕ್ಕೆ ಸಿಗುತ್ತೆ. ಇದರ ರಿಯಾಕ್ಷನ್ ಜನವರಿ 29ಕ್ಕೆ ಇಂಡಿಯನ್ ಮಾರ್ಕೆಟ್ನಲ್ಲಿ ನೋಡೋದಕ್ಕೆ ಸಿಗುತ್ತೆ. ಸಾಕಷ್ಟು ಕಂಪನಿಗಳು ಆಲ್ರೆಡಿ ತಮ್ಮ Q3 ರಿಸಲ್ಟನ್ನು ಡಿಕ್ಲೇರ್ ಮಾಡಿದ್ದಾರೆ. ಮುಂದಿನ ವಾರ ಕೂಡ ರಿಸಲ್ಟ್ ಸೆಷನ್ ಕಂಟಿನ್ಯೂ ಆಗುತ್ತೆ. ಇನ್ನು ಸಾಕಷ್ಟು ಕಂಪನಿಗಳ ರಿಸಲ್ಟ್ಸ್ ಬರೋದು ಬಾಕಿ ಇದೆ. ಎಸ್ಪೆಷಲಿ ಆಕ್ಸಿಸ್ ಬ್ಯಾಂಕ್, L&T, BEL, ವೊಡಫೋನ್ ಐಡಿಯಾ, ಮಾರುತಿ ಸುಜುಕಿ, ITC, ಅದಾನಿ ಎಂಟರ್ಪ್ರೈಸಸ್ ಈ ರೀತಿಯ ಸಾಕಷ್ಟು ಕಂಪನಿಗಳು ತಮ್ಮ ರಿಸಲ್ಟ್ಸನ್ನು ಅನೌನ್ಸ್ ಮಾಡ್ತಾರೆ. ಬಜಾಜ್ ಆಟೋ, ಪೇಟಿಎಂನ ರಿಸಲ್ಟ್ ಕೂಡ ಮುಂದಿನ ವಾರ ನೋಡೋದಕ್ಕೆ ಸಿಗುತ್ತೆ. ಇನ್ನು ಸಣ್ಣ ಪುಟ್ಟ ಕಂಪನಿಗಳ ರಿಸಲ್ಟ್ಸ್ ಕೂಡ ಮುಂದಿನ ವಾರ ಬರುತ್ತೆ. ಆ ಎಲ್ಲ ಸ್ಟಾಕ್ಗಳು ಫೋಕಸ್ನಲ್ಲಿ ಇರುತ್ತೆ. ಒಳ್ಳೆ ರಿಸಲ್ಟ್ ಬಂದರೆ ಸ್ಟಾಕ್ ಪ್ರೈಸ್ನಲ್ಲಿ ಮೊಮೆಂಟಮ್ ಇರುತ್ತೆ. ರಿಸಲ್ಟ್ ಎಕ್ಸ್ಪೆಕ್ಟೇಷನ್ ರೀತಿಯಲ್ಲಿ ಬರಲಿಲ್ಲ ಅಂದರೆ ಮತ್ತೆ ಆ ಸ್ಟಾಕ್ಗಳು ಕರೆಕ್ಟ್ ಆಗುವಂಥ ಚಾನ್ಸಸ್ಗಳು ಕೂಡ ಇದೆ. ಟ್ರಂಪ್ ಅವರು ಬುಧವಾರದ ದಿನ ಒಳ್ಳೆ ಒಂದು ಅನೌನ್ಸ್ಮೆಂಟನ್ನು ಮಾಡಿದರು. ಭಾರತ ಮತ್ತು US ನಡುವೆ ಒಳ್ಳೆ ಟ್ರೇಡ್ ಡೀಲ್ ಆಗುತ್ತೆ ಅಂತ ಹೇಳಿದರು. ಬಟ್ ಆ ಒಂದು ಅನೌನ್ಸ್ಮೆಂಟ್ ನಂತರ ಯಾವುದೇ ರೀತಿಯ ಪಾಸಿಟಿವ್ ನ್ಯೂಸ್ ಟ್ರೇಡ್ ಡೀಲ್ನ ಬಗ್ಗೆ ಬರಲಿಲ್ಲ. ಮುಂದಿನ ವಾರ ಕೂಡ ಟ್ರೇಡ್ ಡೀಲ್ನ ಬಗ್ಗೆ ಹೋಪ್ಸ್ ಇರುತ್ತೆ. ಯಾವುದಾದ್ರೂ ಒಂದು ನ್ಯೂಸ್ ಪಾಸಿಟಿವ್ ಆಗಿ ಬಂದರೆ ಅದು ಮಾರ್ಕೆಟ್ಗೆ ಪಾಸಿಟಿವ್ ಆಗ್ಬೋದು. ಬಟ್ ಇಲ್ಲಿವರೆಗೂ ಯಾವುದೇ ರೀತಿಯ ರಿಪೋರ್ಟ್ ನೋಡೋದಕ್ಕೆ ಸಿಗಲಿಲ್ಲ. ಟ್ಯಾರಿಫ್ ಕಟ್ನ ರಿಪೋರ್ಟ್ ಮಾತ್ರ ನೋಡೋದಕ್ಕೆ ಸಿಗ್ತದೆ. ಗೋಲ್ಡ್, ಸಿಲ್ವರ್ ಪ್ರೈಸಸ್ ಎಂದಿನಂತೆ ಇನ್ಕ್ರೀಸ್ ಆಗ್ತಾನೆ ಹೋಗ್ತದೆ. ಆಲ್ ಟೈಮ್ ಹೈ ಲೆವೆಲ್ನ ಅರೌಂಡಲ್ಲಿ ಗೋಲ್ಡ್ ಮತ್ತು ಸಿಲ್ವರ್ ಟ್ರೇಡ್ ಆಗ್ತದೆ. ಟ್ರಂಪ್ ಅವರ ಕೆಲವೊಂದಿಷ್ಟು ಅನೌನ್ಸ್ಮೆಂಟ್ಗಳು ಮೆಟಲ್ ಪ್ರೈಸಸ್ ಇನ್ಕ್ರೀಸ್ ಆಗೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ FIIs ಇಂಡಿಯನ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂಸ್ ನೆಟ್ ಸೆಲ್ಲಿಂಗನ್ನು ಮಾಡ್ತಿದ್ದಾರೆ. ಈ ವಾರ ಕಂಟಿನ್ಯೂಸ್ 5 ಟ್ರೇಡಿಂಗ್ ಸೆಷನ್ಸ್ಗಳಲ್ಲಿ FIIs ಕಡೆಯಿಂದ ನೆಟ್ ಸೆಲ್ಲಿಂಗ್ ಬಂದಿದೆ. ಶುಕ್ರವಾರ 4113 ಕೋಟಿ ಅಮೌಂಟ್ನ ನೆಟ್ ಸೆಲ್ಲಿಂಗ್ FIIs ಕಡೆಯಿಂದ ನೋಡೋದಕ್ಕೆ ಸಿಕ್ತು. DIIs ಸ್ಟ್ರಾಂಗ್ ಬೈಯಿಂಗನ್ನು ಇಂಡಿಯನ್ ಮಾರ್ಕೆಟ್ನಲ್ಲಿ ಮಾಡ್ತಿದ್ರು ಕೂಡ FIIsನ ನೆಟ್ ಸೆಲ್ಲಿಂಗ್ನಿಂದ ಮಾರ್ಕೆಟ್ನಲ್ಲಿ ವೀಕ್ನೆಸ್ ಕಾಣಿಸ್ತಿದೆ. ಇಂಡಿವಿಜುವಲ್ ಸ್ಟಾಕ್ನ ಕಡೆ ಬರೋದಾದರೆ ಕೋಟಕ್ ಮಹೀಂದ್ರ ಬ್ಯಾಂಕ್ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್ ಇಯರ್ ಆನ್ ಇಯರ್ 5%ನಷ್ಟು ಇನ್ಕ್ರೀಸ್ ಆಗಿದೆ. ಬಟ್ ಸ್ಟಿಲ್ ಎಕ್ಸ್ಪೆಕ್ಟೇಷನ್ ಏನಿತ್ತು ಆ ಪ್ರಕಾರ ರಿಸಲ್ಟ್ ಬರಲಿಲ್ಲ. 4924 ಕೋಟಿ ಪ್ರಾಫಿಟ್ಸನ್ನು ಕೋಟಕ್ ಮಹೀಂದ್ರ ಬ್ಯಾಂಕ್ ಈ ಒಂದು ಕ್ವಾರ್ಟರ್ನಲ್ಲಿ ಡಿಕ್ಲೇರ್ ಮಾಡಿದ್ದಾರೆ. ಲಾಸ್ಟ್ ಕ್ವಾರ್ಟರ್ನಲ್ಲಿ 4468 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಹಾಗೆ ಲಾಸ್ಟ್ ಇಯರ್ 4700 ಕೋಟಿ ಪ್ರಾಫಿಟ್ಸನ್ನು ಡಿಕ್ಲೇರ್ ಮಾಡಿದರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪರ್ಫಾರ್ಮೆನ್ಸ್ ಸ್ಟ್ರಾಂಗ್ ಆಗಿ ಇದೆ. ಬಟ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗದೇ ಇರೋದು ಸ್ವಲ್ಪ ಮಟ್ಟಿಗೆ ನೆಗೆಟಿವ್ ಆಗ್ಬೋದು. ನಾಳೆ ಬ್ರೋಕರೇಜ್ಗಳ ಕಡೆಯಿಂದ ಒಪಿನಿಯನ್ ಕೂಡ ಬರುತ್ತೆ. ಅಲ್ಟ್ರಾಟೆಕ್ ಸಿಮೆಂಟ್ ಕೂಡ ವೀಕೆಂಡಲ್ಲಿ ತಮ್ಮ ರಿಸಲ್ಟ್ಸನ್ನು ಡಿಕ್ಲೇರ್ ಮಾಡಿದ್ದಾರೆ. ಒಳ್ಳೆ ಒಂದು ರಿಸಲ್ಟ್ ನೋಡೋದಕ್ಕೆ ಸಿಗ್ತದೆ. 1729 ಕೋಟಿ ಪ್ರಾಫಿಟ್ಸ್ ಅಲ್ಟ್ರಾಟೆಕ್ ಸಿಮೆಂಟ್ನ ಕಡೆಯಿಂದ ಡಿಕ್ಲೇರ್ ಆಯಿತು. ಇಯರ್ ಆನ್ ಇಯರ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ನಲ್ಲಿ ಒಳ್ಳೆ ಒಂದು ಜಂಪ್ ಇದೆ. ಸಿಮೆಂಟ್ ಡಿಮ್ಯಾಂಡ್ ಸ್ಟ್ರಾಂಗ್ ಇರೋದ್ರಿಂದ ಒಳ್ಳೆ ಒಂದು ಸೇಲ್ಸನ್ನು ಕೂಡ ಕಂಪನಿ ಡಿಕ್ಲೇರ್ ಮಾಡಿದ್ದಾರೆ. ಇಯರ್ ಆನ್ ಇಯರ್ ಪ್ರಾಫಿಟ್ಸ್ 32% ಇನ್ಕ್ರೀಸ್ ಆಗಿದೆ. ಇಟಾಚಿ ಎನರ್ಜಿ ಇಂಡಿಯಾಗೆ 26 ಕೋಟಿಯ ಟ್ಯಾಕ್ಸ್ ಡಿಮ್ಯಾಂಡ್ ನೋಟಿಸ್ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ನ ಕಡೆಯಿಂದ ಬಂದಿದೆ. ಈ ರೀತಿಯಲ್ಲಿ ಡಿಮ್ಯಾಂಡ್ ನೋಟಿಸ್ ಬಂದಾಗ ಸ್ಟಾಕ್ ಅದಕ್ಕೆ ಯೂಶಲಿ ನೆಗೆಟಿವ್ ಆಗಿ ರಿಯಾಕ್ಟ್ ಮಾಡುತ್ತೆ. IT-80ನಲ್ಲಿ ಇದರ ಅಗೇನ್ಸ್ಟ್ ಆಗಿ ಅಪೀಲನ್ನು ಮಾಡ್ತೀವಿ ಅಂತ ಮ್ಯಾನೇಜ್ಮೆಂಟ್ ಕ್ಲಾರಿಫಿಕೇಶನ್ಸನ್ನು ಕೊಟ್ಟಿದ್ದಾರೆ. IPOಗಳ ವಿಚಾರಕ್ಕೆ ಬಂದಾಗ ಶ್ಯಾಡೋ ಫ್ಯಾಕ್ಸ್ನಲ್ಲಿ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಈಗ ನೆಗೆಟಿವ್ ಆಗಿದೆ. 4 ರೂಪಾಯಿಯ ನೆಗೆಟಿವ್ ಪ್ರೀಮಿಯಂ ಕಾಣಿಸ್ತಿದೆ. ಆಲ್ರೆಡಿ ಅಲಾಟ್ಮೆಂಟ್ ಸ್ಟೇಟಸ್ ಕೂಡ ಬಂದಿದೆ. ಕೆಫಿನ್ಟೆಕ್ ವೆಬ್ಸೈಟ್ನಲ್ಲಿ ಅಲಾಟ್ಮೆಂಟ್ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಹಾಗೆಯೇ ಈ ಒಂದು IPO ಬುಧವಾರ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗುತ್ತೆ. ಸದ್ಯಕ್ಕೆ ಒಂದು ನೆಗೆಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ನೇ ಇದೆ. ಹಾಗೆ ಮುಂದಿನ ವಾರ ಯಾವುದೇ ಒಂದು ಮೇನ್ ಬೋರ್ಡ್ IPO ಸಬ್ಸ್ಕ್ರಿಪ್ಷನ್ಗೆ ಓಪನ್ ಆಗ್ತಿಲ್ಲ. ಬಜೆಟ್ ವೀಕ್ ಕೂಡ ಆಗಿರೋದ್ರಿಂದ ಮಾರ್ಕೆಟ್ನಲ್ಲಿ ವೊಲಟಾಲಿಟಿ ಹೆಚ್ಚಾಗಿರುವಂಥ ಚಾನ್ಸಸ್ ಇರುತ್ತೆ. ಆ ರೀಸನ್ನಿಂದ ಯಾವುದೇ ಒಂದು ಕಂಪನೀಸ್ ರಿಸ್ಕನ್ನು ತಗೋತಿಲ್ಲ. ಬಜೆಟ್ನ ನಂತರ ಮತ್ತೆ ಮೇನ್ ಬೋರ್ಡ್ IPO ಸೀಸನ್ ಸ್ಟಾರ್ಟ್ ಆಗುತ್ತೆ. ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.